ಕಾರ್ತಿಕ್ 20ರ ಹರೆಯದ ಒಬ್ಬ ಸಾಮಾನ್ಯ ಯುವಕ. ಕಾಲೇಜು ಮುಗಿಸಿ ಮನೆಯಲ್ಲೇ ಕುಳಿತು ಆನ್ಲೈನ್ನಲ್ಲಿ ಸಣ್ಣ ಪುಟ್ಟ ಫ್ರೀಲಾನ್ಸ್ ಕೆಲಸಗಳನ್ನು ಮಾಡಿಕೊಂಡಿದ್ದ. ಮನೆಯಲ್ಲಿ ಸದಾ ಕಂಪ್ಯೂಟರ್ ಮುಂದೆ ಕುಳಿತು ಬೋರ್ ಆಗುತ್ತಿದ್ದ ಆತನ ನೀರಸ ಬದುಕಿಗೆ ಕೊಂಚ ಮಸಾಲೆ ಮತ್ತು ರೋಮಾಂಚನ ನೀಡಲು ಪಕ್ಕದ ಮನೆಯಲ್ಲೇ ವಾಸವಾಗಿದ್ದರು ಮಂಜುಳಾ ಆಂಟಿ. ಮಂಜುಳಾ ಆಂಟಿಗೆ ಸುಮಾರು 25 ವರ್ಷ ವಯಸ್ಸು. ನೋಡಲು ತುಂಬು ಮುಖದ, ಸದಾ ಹೊಲವಲಕೆಯಿಂದ ಇರುತ್ತಿದ್ದ ಗೃಹಿಣಿ. ಅವರ ಪತಿ ಶೇಖರ್ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು, ವಾರದಲ್ಲಿ 5 ದಿನ ಬೆಂಗಳೂರಿನಲ್ಲೇ ಉಳಿದುಕೊಳ್ಳುತ್ತಿದ್ದರು. ವಾರಾಂತ್ಯದಲ್ಲಿ ಮಾತ್ರ ಮನೆಗೆ ಬರುತ್ತಿದ್ದರು. ಹಾಗಾಗಿ ಮಂಜುಳಾ ಆಂಟಿ ವಾರದ ದಿನಗಳಲ್ಲಿ ಬಹುತೇಕ ಒಂಟಿ. ಕಾರ್ತಿಕನಿಗೆ ಆಂಟಿ ಎಂದರೆ ಒಂಥರ ಗೌರವ ಮಿಶ್ರಿತ ಆಕರ್ಷಣೆ. ಅವರ ನೋಟ, ಅವರು ನಡೆಯುವ ಶೈಲಿ, ಸೀರೆ ಉಡುವ ನಯ ಎಲ್ಲವೂ ಆತನಿಗೆ ಇಷ್ಟವಾಗುತ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ಮಂಜುಳಾ ಆಂಟಿಯ ಮಾತುಗಳಲ್ಲಿ ಸದಾ ಒಂದು ರೀತಿಯ ತುಂಟತನ ಇರುತ್ತಿತ್ತು. ಅದೊಂದು ಶನಿವಾರದ ಮಧ್ಯಾಹ್ನ ಜೋರಾಗಿ ಗಾಳಿ ಬೀಸುತ್ತಿತ್ತು. ಆಕಾಶದಲ್ಲಿ ಕಪ್ಪನೆಯ ಮೋಡಗಳು ಕವಿದು ಮಳೆಯ ಬರುವ ಮುನ್ಸೂಚನೆ ಇತ್ತು. ಕಾರ್ತಿಕ್ ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ಆಗಲೇ ಪಕ್ಕದ ಮನೆಯ ಬಾಲ್ಕನಿನಿಂದ ಮಂಜುಳಾ ಆಂಟಿಯ ಮಧುರವಾದ ಧ್ವನಿ ಕೇಳಿಸಿತು. ಅಯ್ಯೋ ಕಾರ್ತಿಕ್, ಸ್ವಲ್ಪ ಇಲ್ಲಿ ಬಾರೋ ಎಂದು ಕರೆದರು. ಕಾರ್ತಿಕ್ ತಕ್ಷಣ ಲ್ಯಾಪ್ಟಾಪ್ ಮುಚ್ಚಿ ಬಾಲ್ಕನಿಗೆ ಬಂದ. ಮಂಜುಳಾ ಆಂಟಿ ಸೀರೆಯ ಸೆರಗನ್ನು ಸೊಂಟಕ್ಕೆ ಗಟ್ಟಿಯಾಗಿ ಸಿಗಿಸಿಕೊಂಡು ನಿಂತಿದ್ದರು. ಅವರ ಮುಖದಲ್ಲಿ ಬೆವರಿನ ಹನಿಗಳಿದ್ದವು. ಮುಖವೆಲ್ಲ ಕೆಂಪಾಗಿತ್ತು. ಏನಾಯ್ತು ಆಂಟಿ, ಯಾಕೆ ಅಷ್ಟು ಜೋರಾಗಿ ಉಸಿರಾಡ್ತಿದ್ದೀರಾ? ತುಂಬಾ ಸುಸ್ತಾಗಿರೋ ಹಾಗೆ ಕಾಣ್ತಿದ್ದೀರಾ ಎಂದು ಕೇಳಿದ ಕಾರ್ತಿಕ್ ಕುತೂಹಲದಿಂದ. ಏನೂ ಇಲ್ಲ ಕಣೋ, ಒಳಗಡೆ ತುಂಬಾ ಸೆಕೆ ಆಗ್ತಿದೆ, ಕೈಯಾಡಿಸೋಕೆ ಆಗ್ತಾ ಇಲ್ಲ, ಅದಕ್ಕೆ ಎಲ್ಲವನ್ನು ಪೂರ್ತಿ ತೆಗೆದು ಹಾಕ್ತಾ ಇದ್ದೀನಿ ಎಂದರು ಮಂಜುಳಾ. ಕಾರ್ತಿಕನಿಗೆ ಒಂದು ಕ್ಷಣ ತಲೆ ತಿರುಗುವಂತಾಯಿತು. ಕಣ್ಣುಗಳು ಅರಳಿದವು. ಏನನ್ನು ಆಂಟಿ ಪೂರ್ತಿ ತೆಗಿತಾ ಇದ್ದೀರಾ ಎಂದ ತಬ್ಬಾಗಿ. ಅಯ್ಯೋ ನಿನ್ನ ತಲೆ, ಕಿಟಕಿ ಬಾಗಿಲುಗಳ ಪರದೆಗಳನ್ನು ಕಣೋ, ಮಳೆ ಬರೋ ತರ ಇದೆ, ಒಳಗಡೆ ಕತ್ತಲೆ ಬೇರೆ ಆಗ್ತಿದೆ, ಎಲ್ಲವನ್ನು ತೆಗೆದು ಸ್ವಚ್ಛ ಮಾಡೋಣ ಅಂತ. ನಿನ್ನ ಹತ್ತಿರ ಆ ದೊಡ್ಡ ಟೂಲ್ ಇದೆಯಲ್ಲ, ಅದನ್ನು ತೆಗೆದುಕೊಟ್ಟು ಸ್ವಲ್ಪ ಒಳಗಡೆ ಬರ್ತೀಯಾ? ಇಲ್ಲಿ ಗಟ್ಟಿಯಾದ ಕೆಲಸ ಬಂದಿದೆ ಎಂದರು. ಕಾರ್ತಿಕ್ ತಕ್ಷಣ ತನ್ನ ರೂಮಿನಲ್ಲಿದ್ದ ದೊಡ್ಡ ಸ್ಕ್ರೂ ಡ್ರೈವರ್ ಮತ್ತು ಕಟಿಂಗ್ ಪ್ಲೇಯರ್ ಹೊಂದಿದ್ದ ಟೂಲ್ ಕಿಟ್ ಹಿಡಿದು ಅವರ ಮನೆ ಕಡೆಗೆ ಹೆಜ್ಜೆ ಹಾಕಿದ. ಮಂಜುಳಾ ಆಂಟಿಯ ಮನೆಗೆ ಹೋದ ತಕ್ಷಣ ಕಾರ್ತಿಕನಿಗೆ ಘಮಘಮಿಸುವ ಮಸಾಲೆಯ ವಾಸನೆ ಮೂಗಿಗೆ ಬಡಿಯಿತು. ಅವರು ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದರು. ಬಾ ಕಾರ್ತಿಕ್, ಮೊದಲು ಒಳಗಡೆ ಬಾ. ಬಂದ ತಕ್ಷಣ ಬಾಗಿಲು ಗಟ್ಟಿಯಾಗಿ ಹಾಕಿಕೋ. ಹೊರಗಿನ ತಣ್ಣಗಿನ ಗಾಳಿ ಒಳಗಡೆ ಬಂದರೆ ನಾನು ಮಾಡ್ತಿರೋದು ತಣ್ಣಗಾಗಿ ಬಿಡುತ್ತೆ. ಬಿಸಿಯಾಗಿದ್ದಾಗಲೇ ಅದರ ಮಜಾ ಎಂದರು ಮಂಜುಳಾ ಅಡುಗೆ ಮನೆಯ ಒಳಗಿನಿಂದಲೇ. ಕಾರ್ತಿಕ್ ಬಾಗಿಲು ಹಾಕಿ ಅಡುಗೆ ಮನೆಯ ಕಡೆ ಹೋದ. ಅಲ್ಲಿ ಮಂಜುಳಾ ಆಂಟಿ ಗ್ಯಾಸ್ ಸ್ಟವ್ ಮುಂದೆ ನಿಂತು ದಪ್ಪಗಿನ ಉದ್ದನೆಯ ಹಸಿರು ಮೆಣಸಿನಕಾಯಿಗಳನ್ನು ಹಿಡಿದು ಚಾಕುವಿನಿಂದ ಮಧ್ಯಕ್ಕೆ ಸುಳ್ಳುತ್ತಿದ್ದರು. ನೋಡು ಕಾರ್ತಿಕ್, ಇವತ್ತು ಮಾರುಕಟ್ಟೆಯಲ್ಲಿ ತುಂಬಾ ದಪ್ಪಗಿರೋದು ಮತ್ತು ಗಟ್ಟಿಯಾಗಿರೋದು ಸಿಕ್ತು. ಅದಕ್ಕೆ ಚೆನ್ನಾಗಿ ಒಳಗಡೆ ಮಸಾಲೆ ತುಂಬಿ ಇಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಆದರೆ ನನ್ನ ಹತ್ತಿರ ಇರೋದು ತುಂಬಾ ಚಿಕ್ಕದು, ಸರಿಯಾಗಿ ಕೆಲಸ ಕೊಡ್ತಾ ಇಲ್ಲ. ಅದಕ್ಕೆ ನಿನ್ನ ಸಹಾಯ ಬೇಕು ಅಂದೆ. ಕಾರ್ತಿಕನಿಗೆ ಎಲ್ಲಿಲ್ಲದ ಕುತೂಹಲ ಮತ್ತು ಗೊಂದಲ. ನಿಮ್ಮ ಹತ್ತಿರ ಚಿಕ್ಕದಾಗಿರೋದು ಅಂದರೆ ಏನು ಆಂಟಿ? ಅಯ್ಯೋ, ಈ ಮಿಕ್ಸಿ ಜಾರ್ ಕಣೋ, ಇದರಲ್ಲಿ ಮಸಾಲೆ ಹಾಕಿದರೆ ಸರಿಯಾಗಿ ನುಣ್ಣಗೆ ಆಗ್ತಾ ಇಲ್ಲ, ಬರೀ ಅರ್ಧಂಬರ್ಧಂ ಆಗ್ತಿದೆ. ನೀನು ನಿನ್ನ ಮನೆಯಲ್ಲಿರೋ ಆ ದೊಡ್ಡ ಮಿಕ್ಸಿ ಜಾರ್ ತೆಗೆದುಕೊಟ್ಟರೆ 2 ಸೇರಿ ಚೆನ್ನಾಗಿ ರುಬ್ಬಬಹುದು, ನನಗೂ ಸುಲಭ ಆಗುತ್ತೆ ಎಂದು ಗಹಗಹಿಸಿ ನಕ್ಕರು ಮಂಜುಳಾ. ಕಾರ್ತಿಕ್ ನಿಟ್ಟುಸಿರು ಬಿಟ್ಟು, ಓ ಆದ ಆಂಟಿ, ನಾನು ಬೇರೆ ಏನೋ ಅಂದುಕೊಂಡೆ ಎಂದ. ನೀನು ಯಾವಾಗಲೂ ಅಷ್ಟೇ ಕಾರ್ತಿಕ್, ನಿನಗೆ ಎಲ್ಲದರಲ್ಲೂ ದೊಡ್ಡದೇ ನೋಡಬೇಕು, ದೊಡ್ಡದರಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಅಲ್ವಾ? ನಿನ್ನ ಕಣ್ಣುಗಳು ಹೇಳ್ತಿವೆ ಎಂದು ಆಂಟಿ ಅವನ ಕಾಲೆಳೆದರು. ಕಾರ್ತಿಕನ ಮುಖನಾಚಿಕೆಯಿಂದ ಕೆಂಪಾಯಿತು. ಅಷ್ಟರಲ್ಲಿ ಜೋರಾಗಿ ಗುಡುಗು ಸಹಿತ ಮಳೆ ಆರಂಭವಾಯಿತು. ಟಪ ಟಪ ಎಂದು ಹನಿಗಳು ಬೀಳುವ ಸದ್ದು ಕೇಳಿಸಿತು. ಇದಕ್ಕಿದ್ದಂತೆ ಇಡೀ ಏರಿಯಾದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತು. ಇಡೀ ಮನೆ ಸಂಪೂರ್ಣ ಕತ್ತಲೆಯಾಯಿತು. ಮಳೆ ಜೋರಾಗುತ್ತಿದ್ದಂತೆ ಮನೆಯೊಳಗೆ ಗಾಢವಾದ ಅಂಧಕಾರ ಆವರಿಸಿತು. ಅಯ್ಯೋ ದೇವರೇ, ಈ ಕರೆಂಟಿನವರಿಗೆ ಬೇರೆ ಸಮಯ ಸಿಗಲಿಲ್ವಾ? ಈಗ ಹಿಂಗೆ ಒಳಗಡೆ ತುಂಬಾ ಕತ್ತಲೆ ಇದೆ ಕಾರ್ತಿಕ್, ನನಗೆ ಸರಿಯಾಗಿ ಜಾಗ ಕಾಣಿಸ್ತಾ ಇಲ್ಲ ಎಂದರು. ಹಿರಿಯ ಆಂಟಿ, ಗಾಬರಿ ಆಗಬೇಡಿ, ನಾನು ಫೋನ್ ಟಾರ್ಚ್ ಆನ್ ಮಾಡ್ತೀನಿ ಎಂದು ಕಾರ್ತಿಕ್ ತನ್ನ ಜೇಬಿಗೆ ಕೈ ಹಾಕಿದ. ಆದರೆ ಆತುರದಲ್ಲಿ ಫೋನ್ ರೂಮಿನಲ್ಲೇ ಮರೆತು ಬಂದಿದ್ದ ನೆನಪಾಯಿತು. ಅಯ್ಯೋ, ಫೋನ್ ತಂದಿಲ್ಲ ಆಂಟಿ, ರೂಮಿನಲ್ಲಿ ಬಿಟ್ಟು ಬಂದಿದ್ದೀನಿ ಎಂದ ಸಣ್ಣಗೆ ಹತಾಶೆಯಿಂದ.
ಪರವಾಗಿಲ್ಲ ಕಾರ್ತಿಕ್, ಹೀಗೆಯೇ ಕತ್ತಲಲ್ಲೇ ಕೈ ಹಾಕಿ ಹುಡುಕು. ಅಲ್ಲೇ ಕೆಳಗಿನ ಕಪಾಟಿನ ಮೂಲೆಯಲ್ಲಿ ಒಂದು ಉದ್ದನೆಯ ದಪ್ಪನೆಯ ಮೆನುದು ಬತ್ತಿ ಇರಬೇಕು. ಅದನ್ನು ತಗೊಂಡು ಬಂದು ನಿನ್ನ ಹತ್ತಿರ ಇರೋ ಬೆಂಕಿ ಪೆಟ್ಟಿಗೆಯಿಂದ ಹಚ್ಚು. ಕತ್ತಲೆಯಲ್ಲಿ ಎಷ್ಟು ಹೊತ್ತು ಅಂತ ಕೂರೋದು ಎಂದರು ಆಂಟಿ. ಕಾರ್ತಿಕ್ ಕತ್ತಲೆಯಲ್ಲಿ ಕಣ್ಣು ಮುಚ್ಚಿ ತೆರೆದಂತೆ ಕೈ ಮುಂದು ಮಾಡಿ ತೊಡಕಾಡಲು ಶುರು ಮಾಡಿದ. ಮಂಜುಳಾ ಆಂಟಿ ಕೂಡ ಅದೇ ಕಪಾಟಿನ ಕೆಳಗೆ ಹೊರತಿದ್ದರು. ಕತ್ತಲೆಯ ಗೊಂದಲದಲ್ಲಿ ಇಬ್ಬರು ಹತ್ತಿರ ಬಂದರು. ಕಾರ್ತಿಕ್ನ ಕೈ ತಡಕಾಡುತ್ತಾ ನೇರವಾಗಿ ಹೋಗಿ ಮಂಜುಳಾ ಆಂಟಿಯ ಮೃದುವಾದ ಸೊಂಟಕ್ಕೆ ತಗುಲಿತು. ಹಾ ಕಾರ್ತಿಕ್, ಎಲ್ಲೋ ಕೈ ಹಾಕ್ತಾ ಇದೀಯಾ? ಮೆನುದು ಬತ್ತಿ ಇರೋದು ಅಲ್ಲಿ ಅಲ್ಲ, ಕೆಳಗಡೆ ಎಂದರು ಆಂಟಿ ಮೇಲು ಧ್ವನಿಯಲ್ಲಿ. ಅವರ ಶ್ವಾಸದ ಬಿಸಿ ಕಾರ್ತಿಕ್ನ ಮುಖಕ್ಕೆ ತಾಗುತ್ತಿತ್ತು. ಕಾರ್ತಿಕ್ ತಕ್ಷಣ ಕೈ ಹಿಂದೆ ತೆಗೆದುಕೊಂಡು ಹೃದಯ ಬಡಿತ 100ರ ಗಡಿ ದಾಟಿರಲು, ಸಾರಿ ಆಂಟಿ, ಕತ್ತಲೆಯಲ್ಲಿ ನಿಜವಾಗಿಯೂ ಗೊತ್ತಾಗಲಿಲ್ಲ ಎಂದ. ಗೊತ್ತಾಗಲಿಲ್ಲಲ್ವೋ? ಅಥವಾ ಬೇಕಂತೆ ಮುಟ್ಟಿದೆಯೋ? ನಿನ್ನ ಕೈ ತುಂಬಾ ಗಟ್ಟಿಯಾಗಿದೆ ಕಣೋ. ಮುಟ್ಟಿದ ತಕ್ಷಣ ಒಂದು ಥರ ಕರೆಂಟ್ ಪಾಸ್ ಆದ ಹಾಗಾಯ್ತು ಎಂದು ಆಂಟಿ ಪುಸುಗುಟ್ಟಿದರು. ಆ ಮಾತು ಕಾರ್ತಿಕನ ಕಿವಿಯಲ್ಲಿ ಜೇನು ಸುರಿದಂತಾಯಿತು. ಕತ್ತಲೆಯಲ್ಲಿ ಅವರ ಮುಖ ಕಾಣಿಸದಿದ್ದರೂ ಅವರ ನಗುವಿನ ಆಳ ಅವನಿಗೆ ಅರ್ಥವಾಗುತ್ತಿತ್ತು. ಕೊನೆಗೂ ಕಾರ್ತಿಕ್ ಕೆಳಗಿದ್ದ ಮೆನದು ಬತ್ತಿಯನ್ನು ಹುಡುಕಿ ತೆಗೆದು ಬೆಂಕಿ ಪೆಟ್ಟಿಗೆಯಿಂದ ಹಚ್ಚಿದ. ಸಣ್ಣ ಬೆಳಕು ಇಡೀ ಕೋಣೆಯನ್ನು ಆವರಿಸಿತು. ಮಂಜುಳಾ ಆಂಟಿ ನಗುತ್ತಾ ಅಡುಗೆ ಮುಗಿಸಿದರು. ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿಯನ್ನು ಪ್ಲೇಟ್ಗೆ ಹಾಕಿ ಕಾರ್ತಿಕ್ನ ಮುಂದೆ ತಂದು ಇಟ್ಟರು. ತಗೋ ಕಾರ್ತಿಕ್, ಚೆನ್ನಾಗಿ ಬಿಸಿಯಾಗಿದೆ. ಒಳಗಡೆ ಮಸಾಲೆ ಪೂರ್ತಿ ತುಂಬಿದ್ದೀನಿ. ನಾಲಿಗೆ ಸವರಿ ನೋಡು, ಒಳಗಿನ ರಸ ಎಷ್ಟು ರುಚಿಯಾಗಿದೆ ಅಂತ ನಿನಗೆ ಗೊತ್ತಾಗುತ್ತೆ ಎಂದರು. ಕಾರ್ತಿಕ್ ಬಜ್ಜಿಯನ್ನು ಕಚ್ಚಿದ. ಅಪ್ಪ ಆಂಟಿ, ತುಂಬಾ ಖಾರ ಇದೆ, ಆದರೆ ಒಳಗಡೆ ಮಸಾಲೆ ರಸ ತುಂಬಿಕೊಂಡಿದೆ. ತಿಂದ ತಕ್ಷಣ ಮೈಯೆಲ್ಲ ಜುಮ್ ಅನ್ನುತ್ತೆ. ತುಂಬಾ ಅದ್ಭುತವಾಗಿದೆ ಎಂದ. ಹೌದಾ, ನಿನಗೆ ಇಷ್ಟು ಖಾರ ಇಷ್ಟು ದಪ್ಪಗಿರೋದು ಇಷ್ಟ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ದಿನ ಸಾಯಂಕಾಲ ಹೀಗೆ ಬರ್ತಾ ಇರು. ನಿನಗೆ ಬೇಕಾದಾಗೆಲ್ಲ ನಾನೇ ಕೈಯಾರೆ ಮಾಡಿಕೊಡ್ತೀನಿ. ಶೇಖರ್ ಇಲ್ಲದಾಗ ನನಗೂ ಒಬ್ಬಳೇ ತಿಂದು ಬೇಜಾರಾಗುತ್ತೆ ಎಂದು ಮಂಜುಳಾ ಆಂಟಿ ಕಣ್ಣು ಹೊಡೆದರು. ಮಳೆ ಇಳಿಯುತ್ತಾ ಬಂತು. ಹೊರಗಿನ ವಾತಾವರಣ ತಂಪಾಗಿದ್ದರೂ ಮನೆಯ ಒಳಗಿನ ವಾತಾವರಣ ಮಾತ್ರ ಇಬ್ಬರ ಮಾತಿನ ಚಮತ್ಕಾರದಿಂದ ಬಿಸಿಯೇ ಆಗಿತ್ತು. ಕಾರ್ತಿಕನಿಗೆ ಅಲ್ಲಿಂದ ಹೋಗಲು ಮನಸ್ಸಿರಲಿಲ್ಲ. ಮತ್ತೆ ಯಾವಾಗ ಬರಲಿ ಆಂಟಿ ಎಂದು ಕೇಳಿದ. ಯಾವಾಗ ನಿನ್ನ ಆ ಟೂಲ್ ಕೆಲಸ ಮಾಡಲ್ಲವೋ ಈ ಮಂಜುಳಾ ಸದಾ ರೆಡಿ ಇರ್ತಾಳೆ ಎಂದು ತುಂಟ ನಗುವಿನೊಂದಿಗೆ ಬಾಗಿಲು ಮುಚ್ಚಿಕೊಂಡರು ಆಂಟಿ. ಕಾರ್ತಿಕ್ ಮುಖದಲ್ಲಿ ಎಂದೂ ಇರದ ಮಂದಹಾಸ ಮತ್ತು ರೋಮಾಂಚನದೊಂದಿಗೆ ತನ್ನ ಮನೆಗೆ ಮರಳಿದ. ಮುಂದಿನ ಶನಿವಾರದ ಮಳೆಗಾಗಿ ಆತ ಈಗಿನಿಂದಲೇ ಕಾಯಲು ಶುರು ಮಾಡಿದ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಧನ್ಯವಾದಗಳು.